10,000ಕ್ಕೂ ಅಧಿಕ ಮಕ್ಕಳ ಕಿಡ್ನಾಪ್ ಆಗಿದೆ. ಬೆಂಗಳೂರಿನಲ್ಲಿ 4,849 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ದಾಖಲೆಯಲ್ಲಿ ಅಪಹರಣದ ಅಂಕಿ ಅಂಶಗಳು ಬಹಿರಂಗವಾಗಿವೆ. ರಾಜ್ಯದಲ್ಲಿ 10,000ಕ್ಕೂ ಅಧಿಕ ಮಕ್ಕಳು ಕಿಡ್ನಾಪ್ ಆಗಿದ್ದಾವೆ. ಅದು ಬೆಂಗಳೂರಿನಲ್ಲಿ 4,849 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ದಾಖಲೆಯಲ್ಲಿ ಅಪಹರಣದ ಅಂಕಿ ಅಂಶ ಬಹಿರಂಗವಾಗಿದೆ. ಕಳೆದ 5 ವರ್ಷದಲ್ಲಿ 14,878 ಮಕ್ಕಳ ಅಪಹರಣ ಆಗಿದೆ. 2020-25ರ ಜುಲೈ ತನಕ 14,878 ಮಕ್ಕಳ ಅಪಹರಣ ಆಗಿದೆ. 10,792 ಅಪ್ರಾಪ್ತೆಯರು ಕಿಡ್ನಾಪ್ ಆಗಿದ್ದಾರೆ. 4,086 ಬಾಲಕರ ಅಪಹರಣವನ್ನ ಮಾಡಲಾಗಿದೆ. 10,792 ಅಪ್ರಾಪ್ತಿಯರ ಪೈಕಿ ಹಲವರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಕಿಡ್ನಾಪ್ ಆದ ಕೆಲ ಮಕ್ಕಳ ಬಗ್ಗೆ ಸಿಕ್ಕೇ ಇಲ್ಲ ಇನ್ನುವರೆಗೂ ಕೂಡ ಸುಳಿವು. ಈ ಕಿಡ್ನಾಪ್ ಆದಂತಹ ಮಕ್ಕಳು ಎಲ್ಲಿ ಹೋದ್ವು, ಏನಾದ್ರು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. 2020ರಲ್ಲಿ ಬೆಂಗಳೂರಲ್ಲಿ 631 ಮಕ್ಕಳು ಕಿಡ್ನಾಪ್ ಆಗಿದ್ವು. 2020ರಲ್ಲಿ ಬೆಂಗಳೂರಲ್ಲಿ 461 ಹೆಣ್ಣು ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. 461ರ ಪೈಕಿ 456 ಹೆಣ್ಣು ಮಕ್ಕಳು ಪತ್ತೆಯಾಗಿದ್ದಾರೆ. 5 ಕಣ್ಮರೆಯಾಗಿದ್ದಾರೆ. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚರಣ್, ಈ ರಾಜ್ಯದಲ್ಲಿ ಸಾಕಷ್ಟು ಮಕ್ಕಳು ಕಳ್ಳತನ ಆಗ್ತಾ ಇರೋ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾನೆ ಇದೆ. ಈ ಅಂಕಿ ಅಂಶಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಆಘಾತಕಾರಿಯಾದಂತಹ ವಿಚಾರ ಇದು. ಈಗ ಪೊಲೀಸ್ ಇಲಾಖೆ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇದೆ, ಮತ್ತೆ ಮಕ್ಕಳ ಇಲಾಖೆ ಏನು ಕ್ರಮ ಕೈಗೊಂಡಿದೆ, ಈಗ ಮಿಸ್ಸಿಂಗ್ ಆದಂತಹ ಮಕ್ಕಳ ಪರಿಸ್ಥಿತಿ ಏನು ಅಂತ ಹೇಳಿ. ಎಸ್ ರಮ್ಯಾ, ಪ್ರಮುಖವಾಗಿ ರಾಜ್ಯದಲ್ಲಿ ಇಲ್ಲಿವರೆಗೂ 10,000ಕ್ಕೂ ಅಧಿಕ ಮಕ್ಕಳು ಅಪಹರಣ ಆಗಿರುವಂತದ್ದು. ಅದರಲ್ಲೂ ಬೆಂಗಳೂರಿನ ಅಂಕಿಅಂಶಗಳು ಒಂದೆಡೆ ಬೆಚ್ಚಿ ಬೀಳಿಸುವಂತಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಜನದಟ್ಟಣೆ ಹೆಚ್ಚು, ಅದರ ಜೊತೆಗೆ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಕೆಲಸವನ್ನ ಮಾಡುವಂತವರ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ. ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟ ಹಾಗೆ ಈ ಬೆಂಗಳೂರಿನಲ್ಲಿ ಸುಮಾರು 4,500ಕ್ಕೂ ಹೆಚ್ಚು ಮಕ್ಕಳು ಕಿಡ್ನಾಪ್ ಆಗಿರುವಂತದ್ದು. ಈ ಒಂದು ದಾಖಲೆಗಳೇನಿದೆ ಈಗಾಗಲೇ ಸರ್ಕಾರದಿಂದ ಬಹಿರಂಗವಾಗಿರುವಂತದ್ದು. ಇದರ ಬಗ್ಗೆ ಕೂಡ ಅನೇಕ ಬಾರಿ ಚರ್ಚೆಗಳು ಕೂಡ ಆಗಿರುವಂತದ್ದು. ಇಲ್ಲಿಯವರೆಗೆ ರಾಜ್ಯದಲ್ಲಿ 5 ವರ್ಷದಲ್ಲಿ 14,000ಕ್ಕೂ ಹೆಚ್ಚು ಮಕ್ಕಳು ಅಪಹರಣಕ್ಕೊಳಗಾಗಿದ್ದಾರೆ. ಆದ್ರೆ ಆ ಒಂದು ಕಿಡ್ನಾಪ್ ಆದಂತಹ ಒಂದು ಸಂಖ್ಯೆ ಏನಿದೆ ಅದರಲ್ಲಿ ಪತ್ತೆ ಆಗದೆ ಉಳಿದವರಂತಹ ಸಂಖ್ಯೆಗಳು ನಿಗೂಢವಾಗಿ ಉಳಿತಾ ಇದೆ. ಯಾಕಂತ ಹೇಳಿದ್ರೆ ಸುಮಾರು 14,000 ಮಕ್ಕಳು ಅಪಹರಣ ಆದ್ರೆ ಅದರಲ್ಲಿ 10,000ಕ್ಕೂ ಹೆಚ್ಚು ಮಕ್ಕಳು ಅಪ್ರಾಪ್ತೆಯರಾಗಿರ್ತಾರೆ, ಮತ್ತೆ 4,000ಕ್ಕೂ ಹೆಚ್ಚು ಮಕ್ಕಳು ಬಾಲಕರಾಗಿರ್ತಾರೆ. ಒಂದು ಕಡೆಯಲ್ಲಿ ಈ ಒಂದು ಪ್ರಕರಣವನ್ನ ಗಮನಿಸ್ತಾ ಹೋದ್ರೆ, ಈ ಒಂದು ಅಂಕಿಅಂಶಗಳನ್ನ ಗಮನಿಸ್ತಾ ಹೋದ್ರೆ, ಒಂದು ಕಡೆಯಲ್ಲಿ ಒಂದಿಷ್ಟು ಚಟುವಟಿಕೆಗಳಾಗಿರಬಹುದು, ಮಕ್ಕಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದಾಗಿರಬಹುದು, ಈ ರೀತಿಯಾದಂತಹ ಪ್ರಕರಣಗಳು ಕೂಡ ಬೆಂಗಳೂರು ಮತ್ತೆ ರಾಜ್ಯದಲ್ಲಿ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಈಗಾಗಲೇ ಪೊಲೀಸ್ ಇಲಾಖೆ ಈ ಒಂದು ವಿಚಾರವಾಗಿ ಹದ್ದಿನ ಕಣ್ಣನ್ನ ಇರಿಸುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿಯ ಪರಿಷತ್ನಲ್ಲಿ ಕೂಡ ಈ ಒಂದು ವಿಚಾರ ಚರ್ಚೆ ಆಗುತ್ತೆ. ಚರ್ಚೆಯಲ್ಲಿ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳಲಾಗುತ್ತೆ. ಹಾಗಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಇದರ ಬಗ್ಗೆ ಗಮನವನ್ನ ಹರಿಸಿರುವಂತದ್ದು. ಮತ್ತೆ ಒಂದಿಷ್ಟು ಕಡೆಯಲ್ಲಿ 9,000ಕ್ಕೂ ಹೆಚ್ಚು ಮಕ್ಕಳು ಏನು ಇನ್ನೂ ಪತ್ತೆ ಆಗಿಲ್ಲ. ಅವರು ನಿಗೂಢವಾಗಿ ಎಲ್ಲಿ ಹೋಗಿದ್ದಾರೆ, ಅವರ ಅಪಹರಣಕ್ಕೆ ಕಾರಣ ಏನು, ಮತ್ತೆ ಅವರನ್ನ ಎಲ್ಲಿಗೆ ರವಾನೆ ಮಾಡಲಾಗಿದೆ ಅನ್ನೋದ್ರ ಕೂಡ ಒಂದು ವಿಸ್ಮಯಕಾರಿಯಾಗಿ ಉಳಿದಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಮಕ್ಕಳ ಅಪಹರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತದ್ದು. ಇದರ ಜೊತೆಗೆ ಮಕ್ಕಳು ಪತ್ತೆಯಾಗದೆ ಇರುವಂತದ್ದೇನಿದೆ ಇದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಹೀಗಾಗಿ ಎರಡೂ ಇಲಾಖೆಗಳು, ಪೊಲೀಸ್ ಇಲಾಖೆ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ, ಎರಡೂ ಇಲಾಖೆಗಳು ಕೂಡ ಈ ನಿಟ್ಟಿನಲ್ಲಿ ಒಂದು ಡ್ರೈವ್ ಅನ್ನು ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆಗಳನ್ನ ನಡೆಸ್ತಾ ಇದೆ. ಆದ್ರೆ ಯಾಕೆ ಈ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನೋದನ್ನ ಕಂಡು ಹಿಡಿಯೋದ್ರಲ್ಲಿ ಎರಡೂ ಇಲಾಖೆಗಳು ಕೊಂಚ ಮಟ್ಟಿಗೆ ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶರಣ್.